ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮತ್ತೆ ನಾವು ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಅವರ 5 ವರ್ಷದ ಕೆಲಸದ ಬಗ್ಗೆ. ಜನತೆಯಿಂದ ಒಂದೆರಡು ಪ್ರಶ್ನೆಗಳು ನಮ್ಮ ಹತ್ರ ಇದೆ. ಸುಧೀರ್ ಸೇಠ್ ಅವರದ್ದೊಂದು ಪ್ರಶ್ನೆ ಇದೆ. ಸುಧೀರ್ ಸೇಠ್, ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಮ ಕುಟುಂಬದ ಸದಸ್ಯರು NRI ಹೊರಗಡೆ ವಾಸವಾಗಿದ್ದಾರೋ ಅವರು ಪದೇ ಪದೇ ನಮ್ಮನ್ನ ಕೇಳ್ತಾರೆ ಏನಂದ್ರೆ, ಇಷ್ಟೊಂದು ಜಾಸ್ತಿ ಇನ್ಫ್ಲೇಷನ್ ನ ಹೇಗ್ ಕಂಟ್ರೋಲ್ ಮಾಡ್ತು ಇಂಡಿಯಾ ಪೋಸ್ಟ್ ಕೋವಿಡ್ ಮತ್ತೆ ಇಷ್ಟೊಂದು ವಾರ್ ನಂತರ ಕೂಡ. ಅವರು ಹೇಳ್ತಾ ಇದ್ದಾರೆ ಬೇರೆ ದೇಶದಲ್ಲಿ ಯಾರೆಲ್ಲ ಜನ ವಾಸ ಮಾಡ್ತಾರೋ ಅವರು ಇವ್ರಿಗೆ ಹೇಳ್ತಾರೆ ನಮ್ಮಲ್ಲಂತೂ ಬೆಲೆ ಏರಿಕೆ ಇಷ್ಟೊಂದಿದೆ, ಯುರೋಪ್ನಲ್ಲಿ ಅಮೆರಿಕಾದಲ್ಲಿ ಇದನ್ನ ಮೋದಿಜಿ ಹೇಗೆ ಕಂಟ್ರೋಲ್ ಮಾಡಿಟ್ಟಿದ್ದಾರೆ ಅಂತ. ಹೇಗಂದ್ರೆ, ನಾನು ಕೋವಿಡ್ನ ಸಮಯದಲ್ಲಿ ಸಾಕಷ್ಟು ಜನರನ್ನ ಭೇಟಿ ಆಗ್ತಿದ್ದೆ. ಕೋವಿಡ್ ಸಮಯದಲ್ಲಿ ವಿಡಿಯೋ ಕಾನ್ಫರೆನ್ಸಿಂದ ಮಾತಾಡ್ತಿದ್ದೆ. ಆಗ ಪ್ರಪಂಚದಾದ್ಯಂತ ನಾನು ನೊಬೆಲ್ ಪ್ರೈಸ್ ವಿನ್ನರ್ ಮುಂತಾದಂಥ ವ್ಯಕ್ತಿಗಳನ್ನ ನಾನು ಕೇಳ್ತಿದ್ದೆ, ಈ ಪರಿಸ್ಥಿತಿಗಳಲ್ಲಿ ಏನ್ ಅನ್ಸುತ್ತೆ ನಿಮಗೆ ಅಂತ. ಮತ್ತೆ ನನಗೆ ನೀವೆಲ್ಲ ನೋಡಿರ್ಬೋದು, ಯಾರೆಲ್ಲ ಇವತ್ತು ಉದ್ಯಮಿಗಳಿಗೆ ಬೈತಾರೋ ಆ ವ್ಯಕ್ತಿಗಳು ಕೋವಿಡ್ ಸಮಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ, ನೀವು ಉದ್ಯಮಗಳಿಗೆ ದುಡ್ಡು ಕೊಡಿ ಅಂತ ಅವ್ರ ಹೇಳಿಕೆ ಇದೆ. ಅವ್ರ ಥೇರಿ ಇತ್ತು, ನೋಟ್ ಪ್ರಿಂಟ್ ಮಾಡಿ ನೋಟ್ನ ಹಂಚಿ ಅಂತ, ಇಲ್ಲಾಂದ್ರೆ ದೇಶ ಉಳಿಯಲ್ಲ ಅಂತ. ಈಗ ಇವರು ಅಕಾಡೆಮಿಕ್ ವರ್ಲ್ಡ್ನ ಎಕನಾಮಿಸ್ಟ್ ವ್ಯಕ್ತಿಗಳಾಗಿದ್ರು, ನೊಬೆಲ್ ಪ್ರೈಸ್ ವಿನ್ನರ್ ವ್ಯಕ್ತಿಗಳು ಕೂಡ ಬಂದು ನನ್ನ ಭೇಟಿ ಆಗ್ತಿದ್ರು. ನಾನು ಹೇಳಿದೆ, ನಾನು ಆ ಥರ ಏನು ಮಾಡಲ್ಲ, ನಾನು ನೋಟ್ ಪ್ರಿಂಟ್ ಮಾಡೋದೂ ಇಲ್ಲ, ನಾನು ನೋಟ್ ಹಂಚೋದೂ ಇಲ್ಲ. ಈ ಒಂದು ನಿರ್ಧಾರದಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಬಹುಶಃ ನಾನೊಬ್ಬನೇ ವ್ಯಕ್ತಿ ಆಗಿದ್ದೀನಿ ಇಷ್ಟೊಂದು ದೊಡ್ಡ ಕಠಿಣ ನಿರ್ಧಾರ ತಗೊಂಡಿರೋನು. ನಾನು ಹೇಳಿದೆ, ನಾನು ಹಂಚೋದಾದ್ರೆ ಧಾನ್ಯ ಹಂಚ್ತೀನಿ, ನನ್ನ ಬಡವನ ಮನೆಯ ಒಲೆ ಉರಿಯುತ್ತೆ ಅಂತ. ಅವನು ಹಸುವಿಂದ ಇರಬಾರ್ದು, ಬಾಕಿ ಎಲ್ಲನೂ ನಿಭಾಯಿಸ್ತೀನಿ ನಾನು. ಮತ್ತು ಆಮೇಲೆ ನಾನು MSMEಗೆ ಹೇಳಿದೆ, ಏನಂದ್ರೆ ಬ್ಯಾಂಕ್ನಿಂದ ನಿಮಗೆ ಕ್ರೆಡಿಟ್ ಕೊಡೋ ವ್ಯವಸ್ಥೆನ ನಾನು ಮಾಡ್ತೀನಿ, ನೀವು ಬ್ಯಾಂಕ್ನಿಂದ ಕ್ರೆಡಿಟ್ ತಗೊಳ್ಳಿ ಮತ್ತೆ ನಿಮ್ಮ ಶಕ್ತಿ ತೋರಿಸಿ. ಹಾಗಾಗಿ ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಆ ಎಲ್ಲ ನೀತಿಗಳ ಕ್ಯುಮ್ಯುಲೇಟಿವ್ ಎಫೆಕ್ಟ್ ಹೇಗಾಯಿತು, ಮತ್ತೆ ನಾನು ಆ ನೋಟು ಹಂಚೋ ಕಾರಣದಿಂದ ಏನು ಇನ್ಫ್ಲೇಷನ್ ಪರಿಸ್ಥಿತಿ ನಿರ್ಮಾಣವಾಗುತ್ತೋ, ನನ್ನ ದೇಶ ಆ ಜಾಲದಲ್ಲಿ ಸಿಕ್ಕಾಕೊಳ್ಳಿಲ್ಲ. ಇದು ಆಕಸ್ಮಿಕವಾಗಿ ಆಗಲಿಲ್ಲ, ಒಂದಾದ್ಮೇಲೆ ಒಂದರಂತೆ ಹೆಜ್ಜೆ ಇಟ್ಟಿದ್ದೀವಿ, ಅದರ ಪರಿಣಾಮ ಇದು. ಮತ್ತೆ ಈ ಹೆಜ್ಜೆಗಳ ಹಿಂದೆ ಯಾವುದೇ ಅಕಾಡೆಮಿಕ್ ಎಕನಾಮಿಸ್ಟ್ ನನಗೆ ಉಪಯೋಗಕ್ಕೆ ಬರಲಿಲ್ಲ. ನನ್ನ 13-14 ವರ್ಷದ ಮುಖ್ಯಮಂತ್ರಿಯಾಗಿ ಏನು ಅನುಭವ ಇತ್ತಲ್ಲ, ಅದು ನನಗೆ ಉಪಯೋಗಕ್ಕೆ ಬಂದಿದೆ. ನಾನು ಬಹುಶಃ ನಿಮಗೆ ಆಶ್ಚರ್ಯ ಆಗುತ್ತೆ ಗೊತ್ತಾದ್ರೆ, ಹಿಂದೂಸ್ತಾನದಲ್ಲಿ ಬಹುಶಃ ನ್ಯಾಷನಲ್ ಲೆವೆಲ್ನಲ್ಲಿ ನಾನು ಒಬ್ಬನೇ ಅಂತ ಲೀಡರ್ ಆಗಿದ್ದೀನಿ. ಬಹುಶಃ ಅಂತ ಹೇಳ್ತಿದ್ದೀನಿ. ಯಾರು ಈ ದೇಶದ ಕನಿಷ್ಠ 90% ಡಿಸ್ಟ್ರಿಕ್ಟ್ನಲ್ಲಿ ರಾತ್ರಿ ವಾಸ ಮಾಡಿದ್ದೀನಿ. ಈ ದೇಶದ 90% ಡಿಸ್ಟ್ರಿಕ್ಟ್ಗಳಲ್ಲಿ ರಾತ್ರಿ ವಾಸವಾಗಿರೋ ವ್ಯಕ್ತಿ ನಾನು. ಚಾಪೆ ಮೇಲೆ ಮಲಗಿ ಬಂದಿರೋ ವ್ಯಕ್ತಿ ನಾನು. ಮತ್ತೆ ಇದಕ್ಕೋಸ್ಕರ ನನಗೆ ತಳಮಟ್ಟದ ವಿಷಯಗಳ ಬಗ್ಗೆ ತಿಳುವಳಿಕೆ ಇದೆ. ಮತ್ತೆ ಇಲ್ಲಿ ನನ್ನ ಹತ್ರ ಇನ್ಫಾರ್ಮೇಶನ್ನ ರಿಸೋರ್ಸಸ್ ಇವೆ. ಇವೆಲ್ಲವನ್ನ ಯಾವಾಗ ಒಟ್ಟು ಸೇರಿಸಿ ನಾನು ಹೊರಗೆ ತೆಗಿತೇನೋ ಅದರಿಂದ ಒಂದು ಪಾಲಿಸಿ ಆಗುತ್ತೆ. ಅದರ ಪರಿಣಾಮ ಏನಂದ್ರೆ, ಇವತ್ತು ಇಂದಿರಾಜಿಯವರ ಸಮಯದಲ್ಲಿ ತುಂಬಾ ಜಾಸ್ತಿ ಇನ್ಫ್ಲೇಷನ್ ಇತ್ತು ನಮ್ಮ ದೇಶದಲ್ಲಿ. ಮನಮೋಹನ್ ಸಿಂಗ್ ಸಮಯದಲ್ಲಿ ಇವತ್ತಿಗಿಂತಲೂ ಜಾಸ್ತಿ ಇನ್ಫ್ಲೇಷನ್ ಇತ್ತು. ಇಷ್ಟೇ ಅಲ್ಲ, ಒಂದ್ ವೇಳೆ ಕೆಂಪು ಕೋಟೆಯಿಂದ ಪಂಡಿತ್ ನೆಹರು ಅವರ ಒಂದು ಭಾಷಣ ನೀವು ಯೂಟ್ಯೂಬ್ಗೆ ಹೋದ್ರೆ, ನಾನು ಇಷ್ಟಪಡ್ತೀನಿ ಏನಂದ್ರೆ, ಈ ಗೂಗಲ್ ಗುರುಗಳಾಗಿರೋ ಎಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೋ ಅವರು ಸ್ವಲ್ಪ ಯೂಟ್ಯೂಬ್ನಲ್ಲಿ ಹೋಗಿ ನೋಡ್ಲಿ. ಪಂಡಿತ್ ನೆಹರು ಅವರ ಕೆಂಪು ಕೋಟೆಯ ಭಾಷಣ ಇದೆ. ಮತ್ತೆ ಕೆಂಪು ಕೋಟೆಯ ಭಾಷಣದಲ್ಲಿ ಹಾಗೆ ನೀವು ಇಂದಿರಾಜಿಯವರ ಭಾಷಣ ಕೇಳಿ, ನೆಹರೂಜಿಯವರದ್ದು ಕೇಳಿ, ರಾಜೀವ್ ಗಾಂಧೀಜಿಯವರದ್ದು ಕೇಳಿ, ಮನಮೋಹನ್ ಸಿಂಗ್ ಜಿಯವರದ್ದು ಕೇಳಿ, ಇವರೆಲ್ಲರ ಭಾಷಣದಲ್ಲಿ ಒಂದು ವಿಷಯ ಕಾಮನ್ ಇದೆ, ಗರೀಬಿ ಹಟಾವ್. ಎರಡನೇದು ಬೆಲೆ ಏರಿಕೆ. ಇವರೆಲ್ಲರ ಭಾಷಣದಲ್ಲಿ ಕೆಂಪು ಕೋಟೆಯಲ್ಲಿ. ಮತ್ತೆ ಕಾರಣ ಏನ್ ಕೊಟ್ರು ನೆಹರೂಜಿಯವರ ಕಾರಣ ಇದಾಗಿತ್ತು, ಬೆಲೆ ಏರಿಕೆ ತುಂಬಾ ಇದೆ, ನನಗೆ ಗೊತ್ತಿದೆ ನಿಮಗೆ ತೊಂದರೆ ಆಗ್ತಿರ್ಬೋದು, ಆದ್ರೆ ನಿಮಗೆ ಗೊತ್ತಿದೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾದಲ್ಲಿ ಯುದ್ಧ ನಡೀತಿದೆ, ಆ ಕಾರಣಕ್ಕೆ ನಾವು ಸ್ವಲ್ಪ ಬೆಲೆ ಏರಿಕೆಯ ಹೊಡೆತವನ್ನ ಅನುಭವಿಸ್ಬೇಕಾಗತ್ತೆ. ಇದು ಆ ಸಮಯದಲ್ಲಿ ಅವರ ಭಾಷಣ. ಆಗ ಪ್ರಪಂಚದ ಗ್ಲೋಬಲೈಸೇಷನ್ ವಾತಾವರಣ ಎಲ್ಲೂ ಇರಲಿಲ್ಲ. ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ಯುದ್ಧದಿಂದ ಭಾರತಕ್ಕೆ ಯಾವುದೇ ಸಂಬಂಧ ಇರಲಿಲ್ಲ. ಅದಾದ್ಮೇಲೂ ಭಾರತದ ಬೆಲೆ ಏರಿಕೆಗೆ ಅವರು ಹೊಣೆ ಮಾಡಿದ್ರು ನಾರ್ತ್ ಕೊರಿಯಾ ಸೌತ್ ಕೊರಿಯಾದ ಯುದ್ಧನ. ನೆಹರೂಜಿಯವರ ಭಾಷಣ ಅವೈಲಬಲ್ ಇದೆ, ನಾನಿದನ್ನ ಸುಮ್ಮನೆ ಹೇಳ್ತಿಲ್ಲ. ಈಗಂತೂ ಏನು ಯುದ್ಧಗಳು ನಡೀತಿದೆಯೋ ಅದರಲ್ಲಿ ಫುಡ್, ಫರ್ಟಿಲೈಸರ್ ಅಂಡ್ ಫ್ಯೂಯಲ್ ಮೂರರ ಮೇಲೂ ಸೀದಾ ಇಂಪ್ಯಾಕ್ಟ್ ಇದೆ. ಇದೆಲ್ಲ ಆದ್ರೂ ಕೂಡ
ಇವತ್ತು ಪ್ರಪಂಚದಲ್ಲಿ ಯೂರಿಯಾದ ಚೀಲ 3,000 ರೂಪಾಯಿಗೆ ಮಾರಾಟ ಆಗ್ತಿದೆ. ನನ್ನ ದೇಶದ ರೈತನಿಗೆ 300 ರೂಪಾಯಿಗಿಂತನೂ ಕಡಿಮೆಗೆ ಸಿಗ್ತಾ ಇದೆ. ಹಾಗಾಗಿ ನಾವು ಪ್ರತಿಯೊಂದು ವಿಷಯಗಳನ್ನು ಆ ಪ್ರಕಾರವಾಗಿ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಮಾಡ್ತಿದ್ದೀವಿ. ಅದರ ಪರಿಣಾಮ ಏನು ಅಂದ್ರೆ ದೇಶದಲ್ಲಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಕೂಡ ನಡೀತಿಲ್ಲ, ದೇಶದಲ್ಲಿ ಸ್ಕ್ಯಾರ್ಸಿಟಿ ಸಮಸ್ಯೆಗಳು ಕೂಡ ಬರ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನಡ್ಸೋಕ್ಕಾಗಿದೆ. ಈ ವ್ಯಕ್ತಿಗಳು ಇಷ್ಟೊಂದು ಬೈತಾ ಇದ್ದಾರೆ, ಆದ್ರೆ ಯಾಕೆ ಅಂಟ್ಕೋತಾ ಇಲ್ಲ? ಯಾಕೆ ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಅವರು ಹಳೆ ಡೈಲಾಗ್ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈಗ ನೀವು ಹಳೆ ಡೈಲಾಗಿಂದ ಹೊಸ ಫಿಲಂ ಮಾಡಿದ್ರೆ ಆಗ ಅದು ಓಡಲ್ಲ ಜಿ. ಸುಮ್ಮನೆ ನೀವು ಕಷ್ಟಪಡ್ತಿದ್ದೀರಾ.